ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಟಾರ್ಟಿಂಗು ಮೆಷಿನನ್ನು ಹೇಗೆ ಯೂಸ್ ಮಾಡಬೇಕು, ಹೇಗೆ ಥ್ರೆಡ್ ಹಾಕಬೇಕು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು ಇಲ್ಲಿ ಥ್ರೆಡ್ಡನ್ನು ಇಲ್ಲೊಂದು ಹೋಲಿರುತ್ತೆ, ಅದಕ್ಕೆ ಹಾಕೊಂಬಿಟ್ಟು ನೆಕ್ಸ್ಟು ಈ ಹೋಲಿಗೆ ಹಾಕೊಬೇಕು. ಹೀಗೆ ಎಳ್ಕೊಂಡು ಕೆಳಗಡೆ ಈ ವೀಲ್ಗೆ ಒಂದು ರೌಂಡು ಹೀಗೆ ಸುತ್ತಕೊಂಡು ಎಳ್ಕೋಬೇಕು. ಒಂದು ರೌಂಡ್ ಎಳ್ಕೊಂಡು ಈಗ ಇಲ್ಲಿ ಮೇಲ್ಗಡೆ ಒಂದು ಹೋಲ್ ಬರುತ್ತೆ, ಅದಕ್ಕೆ ಹಾಕೋಬೇಕು. ಹಾಕ್ಕೊಂಡು ಇಲ್ಲಿ ಕೆಳಗಡೆ ಒಂದು ಹೋಲ್ ಥರ ಕಾಣಿಸ್ತಾ ಇದ್ದಾರೆ, ಅದು ಆ್ಯಕ್ಚುಲಿ ಆ ಕಡೆ ಸೈಡು ಓಪನ್ ಇರುತ್ತೆ. ಜಸ್ಟ್ ಆ ಕಡೆ ದಾರನ ಹೀಗೆ ಪ್ರೆಸ್ ಮಾಡಿಕೊಂಡು ಈ ಕಡೆ ಹಿಂಗೆ ಎಳ್ಕೊಂಡ್ರೆ ಒಳಗಡೆ ಬಂದುಬಿಡುತ್ತೆ. ಆ ಕಡೆ ಪಕ್ಕದಲ್ಲಿ ಒಂದು ಹೋಲ್ ಥರ ಕಾಣಿಸ್ತಾ ಇದೆ, ಬಟ್ ಅದು ರಿಫ್ಲೆಕ್ಟ್ ಆಗ್ತಾಯಿದೆ ಅಷ್ಟೇ. ಅದು ಈ ಹೋಲ್ ಆ ಕಡೆಗೆ ರಿಫ್ಲೆಕ್ಟ್ ಆಗ್ತಾಯಿದೆ ಅಷ್ಟೇ, ಅಲ್ಲಿರೋದು ಒಂದೇ ಹೋಲು. ನೆಕ್ಸ್ಟು ಥ್ರೆಡ್ಡನ್ನು ತಗೊಂಡು ನೀಡಲ್ಗೆ ಹಾಕ್ಕೊಳ್ಳೋದು. ಎಷ್ಟೇ ಥ್ರೆಡ್ ಹಾಕೋದು ಇಷ್ಟೇ, ತುಂಬ ಈಸಿ. ಇದು ನಾರ್ಮಲ್ ಮಿಷಿನಿಂದು. ನಾನು ನಿಮಗೆ ಬಿಗಿನರ್ಸಿಗೋಸ್ಕರ ನಾರ್ಮಲ್ ಮಿಷಿನಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಕೇಸ್ಗೆ ಬಾಬಿನ್ ಹಾಕೋಬೇಕು. ಅದು ಕೇಸ್ ಅಂತ ಹೇಳ್ತಾರೆ, ಅದರೊಳಗಡೆ ಹಾಕೋದು ಬಾಬಿನ್ನು. ಥ್ರೆಡ್ನ ಸುತ್ತಕೊಂಡು ಇದರೊಳಗೆ ಹಾಕೋಬೇಕು. ಅಲ್ಲೊಂದು ಚಿಕ್ಕದೊಂದು ಗ್ಯಾಪ್ ಇರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಹೀಗೆ ದಾರ ಎಳ್ಕೊಬೇಕು. ಈ ಹೋಲಲ್ಲಿ ಎಳ್ಕೊಬೇಕು ದಾರ. ಅದನ್ನು ಅಡ್ಜಸ್ಟ್ ಮಾಡೋದನ್ನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈಗ ಕೇಸ್ನ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡೋಣ. ಹಿಂದ್ಗಡೆಗೆ ದಾರನ ಇಳ್ಕೊಂಡಂಗೆ ಬೆರಳಲ್ಲಿ ಪ್ರೆಸ್ ಮಾಡಿ ಇಟ್ಕೋಬೇಕು, ಆವಾಗ ಗಂಟಾಗೋದಿಲ್ಲ. ನೆಕ್ಸ್ಟು ಒಳಗೆ ಹಾಕಿ ಪ್ರೆಸ್ ಮಾಡಬೇಕು, ಆವಾಗ ಟಕ್ ಅಂತ ಒಂದು ಸೌಂಡ್ ಬರುತ್ತೆ. ಆವಾಗ ನೀಟಾಗಿ ಬಾಬಿನ ಕೂತ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಒಂದು ಎರಡು, ಇಲ್ಲಿ ಮೂರನೇದು, ಇದು ನಾಲ್ಕನೇದು. ಥ್ರೆಡ್ಡನ್ನು ನೀಡಲ್ಗೆ ಹಾಕಿದ್ರೆ 5 ಕಡೆ ನಾವು ನಾರ್ಮಲ್ ಮಿಷನ್ಗೆ ಇದು ಥ್ರೆಡ್ 5 ಕಡೆ ಹಾಕಬೇಕಾಗತ್ತೆ. ಈಗ ಒಂದು ರೌಂಡ್ನ ವೀಲ್ನ ತಿರುಗಿಸ್ಕೊಂಡು ಕೆಳಗಡೆ ದಾರನ ಮೇಲ್ಗಡೆಗೆ ಎಳ್ಕೋಬೇಕು. ನಾನು ನಿಮಗೆ ಗೊತ್ತಾಗಲಿ ಅಂತ 2 ಬೇರೆ ಬೇರೆ ಕಲರ್ ಹಾಕ್ಕೊಂಡಿದ್ದೀನಿ ನೋಡಿ. ಕೆಳಗಡೆ ದಾರ ಮತ್ತು ಅದು ಮೇಲ್ಗಡೆ ದಾರ. ಈ ಮೇಲ್ಗಡೆ ದಾರನ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಆ ಮಧ್ಯ ಗ್ಯಾಪೆಲ್ಲ ಹಿಂದ್ಗಡೆ ಬಿಟ್ಕೋಬೇಕು ಆ ಥರ. ಈಗ ಫೂಟ್ ರೆಸ್ಟ್ನ ಕೆಳಗಡೆ ಬಿಡಬೇಕು. ಇದು ಫೂಟನ್ನ ಮೇಲ್ಗಡೆ ಮತ್ತು ಕೆಳಗಡೆ, ಅದು ಮೇಲೆ ಮಾಡೋಕ್ಕೆ ಮತ್ತು ಕೆಳಗಡೆ ಮಾಡಲಿಕ್ಕೆ ಅದು ಹಿಂದ್ಗಡೆ ಕೊಟ್ಟಿದ್ದಾರೆ. ಇದು ಥ್ರೆಡ್ನ ಲೂಸು ಅಥವಾ ಟೈಟ್ ಮಾಡ್ಕೋಬೇಕಂದ್ರೆ ನಾವು ಅದನ್ನ ಸ್ವಲ್ಪ ಲೂಸ್ ಬೇಕಂದರೆ ಲೂಸ್ ಮಾಡ್ಕೋಬೇಕು, ಟೈಟ್ ಬೇಕಂದರೆ ಟೈಟ್ ಮಾಡಬೇಕು. ಇದು ಮೇಯ್ನಾಗಿ ನಾವು ಇದನ್ನು ಫಸ್ಟ್ ನೀಟಾಗಿ ತಿಳ್ಕೊಬೇಕು. ಇದಕ್ಕೋಸ್ಕರ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಸ್ಟಿಚ್ಚನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಇದು ನಾವು ಚಿಕ್ಕ ಹೊಲಿಗೆ ಮತ್ತು ದೊಡ್ಡ ಹೊಲಿಗೆ ಅಂತ ಇಟ್ಕೊಳ್ಳೋಕ್ಕೆ ಇದನ್ನು ಸೆಟ್ಟಿಂಗ್ ಮಾಡ್ಕೋಬೇಕು. ಇದನ್ನು ಲೂಸ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡ್ರೆ ಹೊಲಿಗೆ ಅಗಲಾಗಿ ಬರುತ್ತೆ, ಕೆಳಗಡೆ ಮಾಡಿಕೊಂಡ್ರೆ ಹೊಲಿಗೆ ಚಿಕ್ಕದಾಗಿ ಬರುತ್ತೆ. ಇದು ನೀಡಲ್ನ ಹೇಗೆ ಬಿಚ್ಚಬೇಕು ಅಂತ, ಈ ಸ್ಕ್ರೂನ ಜಸ್ಟು ಒಂದು ಚಿಕ್ಕದು ಸ್ಕ್ರೂ ಡ್ರೈವ್ ತೊಗೊಂಡು ಲೂಸ್ ಮಾಡಿಕೊಂಡು ನೀಡಲ್ನ ಬಿಚ್ಚಬೇಕು. ಇದನ್ನು ಅಷ್ಟೇ, ಇದು ಫೂಟ್ ರೆಸ್ಟ್ನ ಬಿಚ್ಚಬೇಕಂದ್ರೆ ಈ ಕಡೆ ಪಕ್ಕದಲ್ಲಿ ಒಂದು ಸ್ಕ್ರೂ ಇರುತ್ತೆ, ಅದನ್ನು ಲೂಸ್ ಮಾಡಿಕೊಂಡು ಬಿಚ್ಕೊಂಡು ತಗೊಂಡು ಬೇಕಾದ್ರೆ ನಾವು ಸಿಂಗಲ್ ಹೆಡ್ಡು ಅಥವಾ ಸಿಂಗಲ್ ಹೆಡ್ ಹಾಕೋಬೇಕು. ಪೈಪಿಂಗ್ ಏನಾದರೂ ಮಾಡಿದ್ರೆ ಸಿಂಗಲ್ ಹೆಡ್ ಹಾಕೋಬೋದು, ಅದನ್ನು ಬಿಚ್ಚೋದು. ಈಗ ನೇಣಲ್ಲಿ ಹೇಗೆ ಹಾಕೋದು ಅಂತ ನೋಡೋಣ. ಬಿಗಿನರ್ಸಿಗೆ ತುಂಬ ಇಂಪಾರ್ಟೆಂಟ್, ಯಾಕಂದರೆ ತುಳಿಯುವಾಗ ಸರಿಯಾಗಿ ಗೊತ್ತಿರಲ್ಲ, ನೀಡಲ್ಸ್ ಪದೇ ಪದೇ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀಡಲ್ ಹೇಗೆ ಹಾಕೋದು ನೋಡೋಣ. ಇದು ನಾರ್ಮಲ್ ಮಿಷನ್ದು ನೀಡಲು ಹಾಕೋದು ತುಂಬ ಈಸಿ, ಯಾಕಂದರೆ ಇದು ಒಂದು ಸೈಡ್ ಫ್ಲ್ಯಾಟ್ ಇರುತ್ತೆ, ಒಂದು ಸೈಡು ರೌಂಡಾಗಿರುತ್ತೆ. ಫ್ಲಾಟ್ ಇರೋ ಸೈಡು ನಮ್ಮ ರೈಟ್ ಸೈಡ್ಗೆ ಬರೋ ಥರ ಹಾಕೋಬೇಕು. ಆಲ್ರೆಡಿ ಅದರಲ್ಲೇ ಇರುತ್ತೆ, ಹಾಗೆಯೇ ನಾವು ಜಸ್ಟು
ನಮ್ಮ ರೈಟ್ ಸೈಡ್ಗೆ ಇಟ್ಕೊಂಡು ಹಾಕಿಬಿಟ್ರೆ ಮುಗೀತು. ನೋಡಿ, ಒಂದು ಸೈಡು ಫ್ಲಾಟ್ ಇದೆ, ಹಾಗೆ ಇನ್ನೊಂದು ಸೈಡು ನಮಗೆ ನೋಡಿ ಫುಲ್ಲು ರೌಂಡಾಗಿದೆ. ಸೊ ಈ ಫ್ಲಾಟಾಗಿರೋ ಸೈಡನ್ನ ನಾವು ನಮ್ಮ ರೈಟ್ ಸೈಡ್ಗೆ ಬರಬೇಕು. ಯಾವಾಗಲೂ ನೀಡಲು ರೈಟ್ ಸೈಡ್ಗೆ ಬರಬೇಕು. ರೈಟ್ ಸೈಡಿಂದ ಹೀಗೆ ಮೇಲ್ಗಡೆ ಹಿಂಗೆ ಮಾಡಿಬಿಟ್ಟು ಜಸ್ಟ್ ಆ ಸ್ಕ್ರೂನ ಟೈಟ್ ಮಾಡಿದ್ರೆ ನೀಡಲ್ ಫಿಕ್ಸ್ ಆಗುತ್ತೆ. ಈಗ ನೀಡಲ್ಗೆ ಥ್ರೆಡನ್ನು ಹಾಕ್ಕೊಂಡು ನೀಡಲ್ಗೆ ಥ್ರೆಡ್ ಹಾಕಾಯಿತು. ಈಗ ಸ್ಟಿಚ್ಚು ಹೇಗೆ ಸೆಟ್ ಮಾಡೋದು ಅಂತ ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ಬಿಗಿನರ್ಸಿಗೆ ಮಾತ್ರ. ಈ ಸ್ಟಿಚ್ಚನ್ನ ನಾವು ಸೆಟ್ ಮಾಡಿದರೆ ಮಾತ್ರ ನಮಗೆ ಹೊಲಿಲಿಕ್ಕೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಆ ಥರ ಸೆಟ್ ಮಾಡಬೇಕಾ, ಅದನ್ನು ಹೇಗೆ ಅಂತ ನೋಡೋಣ. ಈಗ ನಾನು ಹಾಕಿದ್ದೀನಿ ಎಲ್ಲ. ಈಗ ಸ್ಟಿಚ್ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ, ಈ ಸೈಡು ಸ್ಟಿಚ್ಚು ನೀಟಾಗಿ ಕಾಣಿಸ್ತದೆ, ಆದರೆ ಬ್ಯಾಕ್ ಸೈಡ್ ನೋಡಿದಾಗ ಸುಮ್ಮನೆ ಒಂದು ಲೈನ್ ಹೋದಂಗಿದೆ. ಅಲ್ಲೇನು ಸ್ಟಿಚ್ಚಿಂದ ಒಂದು ದಾರನ ಸುಮ್ಮನೆ ಎಳ್ದಂಗಿದೆ. ಸೊ ಇದನ್ನು ನಾವು ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ಸ್ವಲ್ಪ ನೋಡಬೇಕು, ಎಳ್ಕೊಂಡು ನೋಡಬೇಕು ನಾವು, ಅದು ನಮಗೆ ಗೊತ್ತಾಗಬೇಕು. ಹಾಗೆ ನೀಟಾಗಿ ಬರಬೇಕಲ್ಲ, ಅಲ್ಲೇ ಸ್ಟ್ರಕ್ ಆಗಬಾರ್ದು. ಸೊ ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೂಸ್ ಮಾಡಿಕೊಂಡು ಎಳ್ಕೊಂಡು ನೋಡೋಣ. ಆಮೇಲೆ ಹಂಗೆ ಮತ್ತು ಬಾಬಿನಲ್ಲೂ ಕೂಡ ನಾವು ಸೆಟ್ ಮಾಡ್ಕೋಬೇಕು. ಬಾಬಿನ ತಗೊಂಬಿಟ್ಟು ನೋಡಿ, ಬಾಬಿನ ತೆಗೆದ್ಬಿಟ್ಟು ಎಳ್ದು ನೋಡಿದಾಗ ನೋಡಿ ಸ್ಟ್ರಕ್ ಆಗ್ತದೆ. ಆ ಥರ ಆಗಬಾರ್ದು. ಅದನ್ನೇನು ಮಾಡಬೇಕು, ಒಂದು ಚಿಕ್ಕದು ಸ್ಕ್ರೂ ಡ್ರೈವರ್ ಹಿಡ್ಕೊಂಡು ಮೇಲ್ಗಡೆ ಒಂದು ಚಿಕ್ಕದು ಸ್ಕ್ರೂ ಇರುತ್ತೆ, ಅದನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಹಿಂಗೆ ಎಳ್ದು ನೋಡಬೇಕು. ಆಮೇಲೆ ಮತ್ತೆ ನಮ್ಗೆ ಅದು ಎಳೆಯುವಾಗ ಗೊತ್ತಾಗುತ್ತೆ, ಎಲ್ಲೂ ಸ್ಟ್ರಕ್ ಆಗಬಾರ್ದು, ನೀಟಾಗಿ ಬರಬೇಕು, ಒಂದೇ ಲೆವೆಲಲ್ಲಿ ಬರಬೇಕು. ಆವಾಗ ಮಾತ್ರ ಸ್ಟಿಚಿಂಗು ಕರೆಕ್ಟ್ ಆಗುತ್ತೆ. ಇದನ್ನು ಮಾತ್ರ ಸ್ವಲ್ಪ ನಾನು ಸ್ಲೋ ಆಗಿ ತೋರಿಸಿದ್ದೀನಿ. ಬಿಗಿನರ್ಸಿಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಇದು ಮಾತ್ರ. ಇದನ್ನು ನೀಟಾಗಿ ಸೆಟ್ ಮಾಡಬೇಕು, ಆಮೇಲೆ ನಾವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಈಗ ಮತ್ತೆ ನಾನು ಸ್ಟಿಚ್ ಹಾಕಿ ನೋಡ್ತೀನಿ, ಸರಿಯಾಗಿ ಬಂದಿದೆಯೋ ಎಲ್ಲೋ ಟೆಸ್ಟ್ ಮಾಡ್ತೀನಿ. ಅಕಸ್ಮಾತ್ ಸರಿ ಇಲ್ಲ ಅಂತಂದರೆ ಮತ್ತೆ ನಾನು ಅಡ್ಜಸ್ಟ್ ಮಾಡ್ತೀನಿ. ಈಗ ನೋಡಿ, ಆವಾಗ ಹೇಗಿತ್ತು ಈಗ ಹೇಗಿದೆ, ಸ್ವಲ್ಪ ಬೆಟರ್ ಆಗಿದೆ ಅಲ್ವಾ. ನನಗೆ ಅನಿಸುತ್ತೆ ಇನ್ನೂ ಸ್ವಲ್ಪ ಬೆಟರಾಗಿ ಬರಬೇಕು ಅದೆರಡು. ಆವಾಗ ಏನಾಗುತ್ತೆ, ಎರಡು ಸೈಡು ಒಂದೇ ಥರ ಕಾಣಬೇಕು. ನೋಡಿ, ಫ್ರಂಟ್ ಯಾವ ಥರ ಕಾಣಿಸ್ತಿದೆಯೋ ಬ್ಯಾಕ್ ಅದೇ ಥರ ಕಾಣಿಸ್ಬೇಕು. ಅದಕ್ಕೋಸ್ಕರ ಮತ್ತೆ ನಾನು ಸ್ವಲ್ಪ ಮೇಲ್ಗಡೆ ಲೂಸ್ ಮಾಡಿಕೊಂಡು ಮತ್ತೊಂದು ಸ್ಟಿಚ್ ಹಾಕಿ ನೋಡ್ತೀನಿ. ಈಗ ಈ ಕಡೆ ಸೈಡ್ ಚೆನ್ನಾಗಿ ಬಂದಿದೆ ಸ್ಟಿಚ್ಚು. ಈ ಕಡೆ ಸೈಡ್ ನನಗನ್ನಿಸ್ತಿದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂತ. ಮತ್ತೆ ಸೆಟ್ ಮಾಡೋಣ ಆಮೇಲೆ. ಈಗ ನೋಡಿ, ಬಾಬಿನ ಬಿಟ್ಬಿಟ್ಟು ನಾನು ಸ್ವಲ್ಪ ಸ್ಕ್ರೂ ಲೂಸ್ ಮಾಡಿಬಿಟ್ಟು ಎಳ್ದು ನೋಡ್ತಾ ಇದ್ದೀನಿ. ನೋಡಿ, ಈ ಥರ ಬರ್ತಾ ಇದೆ. ಈಗ ಮತ್ತೊಂದು ಸರಿ ನಾನು ಟ್ರೈ ಮಾಡಿ ನೋಡ್ತೀನಿ. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೆಟ್ ಮಾಡೋಕ್ಕೆ. ಒಂದು ಸರಿ ಸೆಟ್ ಮಾಡ್ಕೊಂಬಿಟ್ರೆ ನಮ್ಗೆ ಮತ್ತೆ ಯಾವಾಗ್ಲೂ ಇದರ ಸೆಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು ಸರಿ ನಮ್ಗೆ ನೀಟಾಗಿ ಸೆಟ್ ಆಗಿಬಿಟ್ರೆ ಆಮೇಲೆ ಆರಾಮಾಗಿ ಸ್ಟಿಚ್ ಮಾಡ್ಕೊತ ಹೋಗ್ಬೋದು. ಮತ್ತೆ ಸೆಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಈಗ ಮತ್ತೆ ನಾನು ತೊಗೊಂಡಿದ್ದೀನಿ, ಒಂದು ಪೀಸ್ ತೊಗೊಂಡು ಮತ್ತೆ ಟೆಸ್ಟ್ ಮಾಡಿ ನೋಡ್ತೀನಿ. ಈಗ ಸ್ವಲ್ಪ ತುಂಬ ಲೂಸ್ ಆಗ್ತಾ ಇದೆ ಸ್ಟಿಚ್ಚು, ತೋರಿಸ್ತೀನಿ ನೋಡಿ. ಈಗ ನೋಡಿ, ಇಲ್ಲಿ ಸ್ಟಿಚ್ಚು ಫುಲ್ಲು ಲೂಸ್ ಬಂದುಬಿಟ್ಟಿದೆ. ಕೆಳಗಡೆದು ದಾರ ಫುಲ್ಲು ಲೂಸ್ ಬಂದಿದೆ. ಮೇಲ್ಗಡೆ ನೋಡಿ, ಮೇಲ್ಗಡೆ ಚಿಕ್ಕದು ಕಾಣಿಸ್ತಾ ಇದೆಯಲ್ಲ, ಒಂಥರ ಫುಲ್ಲು ಲೂಸ್ ಆಗಿಬಿಟ್ಟಿದೆ. ಈಗ ನಾನು ಬಾಬಿನಲ್ಲಿ ತುಂಬ ಲೂಸ್ ಆಗಿತ್ತು ದಾರ, ಸೊ ಅದನ್ನ ಸ್ವಲ್ಪ ಟೈಟ್ ಮಾಡ್ಕೋತಾ ಇದ್ದೀನಿ. ಈ ಚಿಕ್ಕ ಸ್ಕ್ರೂ ಡ್ರೈವರ್ ಮಾತ್ರ ಎನಿ ಟೈಮ್ ಜೊತೆಗೆ ಇರಲೇಬೇಕು. ಬಾಬಿನಲ್ಲಿ ದಾರ ಸೆಟ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ಬೇಸಿಕ್ ನಾವು ಮಿಷಿನ್ ತುಳಿಯೋಕೆ ನಮಗೆ ಬಂದರೆ ಫಸ್ಟು ನಾವು ಸೆಟ್ ಮಾಡ್ಕೊಬೇಕಾಗಿರೋದು ಇದನ್ನೇ. ಇದು ಮಾತ್ರ ಬೇಸಿಕ್ಕಾಗಿ ತಿಳ್ಕೊಂಡಿರಲೇಬೇಕು. ಆವಾಗಲೇ ನಾವು ಸ್ಟಿಚ್ ಮಾಡೋಕ್ಕೆ ನಮಗೆ ಈಸಿ ಆಗೋದು.
ಇಲ್ಲಂತಿದ್ರೆ ಸ್ಟಿಚ್ ಮಾಡಲಿಕ್ಕೆ ಬೇಜಾರಾಗುತ್ತೆ, ಸ್ಟಿಚ್ ಸರಿಯಾಗಿ ಬರ್ತಾಯಿಲ್ಲ ಅಂತ. ಬಿಗಿನರ್ಸು ಹಂಗೆ ಅನ್ಕೊತಾರೆ, ಓ ಮಿಷಿನ್ನೇ ಸರಿ ಇಲ್ಲ ಅಂತ ಅನ್ಕೊತಾರೆ. ಆ ಥರ ಏನೂ ಆಗಿರೋದಿಲ್ಲ. ನಾವು ಸ್ವಲ್ಪ ಗಮನ ಕೊಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೀಟಾಗಿ ಸೆಟ್ ಮಾಡಿಕೊಂಡ್ರೆ ಹೋಲ್ಗೆ ನೀಟಾಗಿ ಬರುತ್ತೆ. ಈಗ ಮತ್ತೆ ಟೆಸ್ಟ್ ಮಾಡಿ ನೋಡ್ತಾಯಿದ್ದೀನಿ, ಮತ್ತೆ ಹೇಗೆ ಬರುತ್ತೆ ನೋಡೋಣ ಸ್ಟಿಚ್ಚು. ಮತ್ತು ಸ್ವಲ್ಪ ನಾಟ್ ಬ್ಯಾಡು, ಸ್ವಲ್ಪ ಪರವಾಗಿಲ್ಲ. ಮತ್ತೊಂದು ಸರಿ ಟೆಸ್ಟ್ ಮಾಡಿ ನೋಡ್ತೀನಿ. ಮತ್ತೊಂದು ಸರಿ ಸ್ವಲ್ಪ ಟೈಟ್ ಮಾಡಿಬಿಟ್ಟು ಮತ್ತೊಂದು ಸರಿ ಸ್ಟಿಚ್ ಹಾಕಿ ನೋಡ್ತೀನಿ ಹೇಗೆ ಬರುತ್ತೆ ಅಂತ. ಈಗ ಸ್ವಲ್ಪ ಟೈಟ್ ಮಾಡ್ತಾಯಿದ್ದೀನಿ. ದಾರ ಇಳ್ಕೊಂಡು ನೋಡಬೇಕು, ನಮಗೆ ಅವಾಗ ಗೊತ್ತಾಗುತ್ತೆ ಎಷ್ಟು ಟೈಟ್ ಮಾಡಬೇಕು, ಲೂಸ್ ಮಾಡಬೇಕು ಅಂಥೇಳಿ. ಅದು ಒಂದು 2-3 ಸರಿ ನೀವು ಮಾಡೋ ತನಕ ಆಮೇಲೆ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 2-3 ಸರಿ ನಾವು ಅದನ್ನು ಹಾಕಿ ದಾರ ಎಳೆದು ಮತ್ತು ಟೈಟು ಲೂಸು ಮಾಡಿ ಸ್ಟಿಚ್ ಹಾಕಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಈಗ ನೋಡಿ ಚೆನ್ನಾಗಿ ಬಂದಿದೆ ಸ್ಟಿಚ್ಚು, ಚೆನ್ನಾಗಿ ಬಂದಿದೆ ಎರಡು ಸೈಡನ್ನು. ನಾವೇನೇ ಹಾಗೆ ಮಿಷಿನ್ ತುಳಿಬೇಕು, ಈಗ ಆಯಿಲ್ ಹಾಕಬೇಕು ಹಾಗೆ ಮಿಷಿನ್ ತುಳಿಬೇಕು, ಆ ಟೈಮಲ್ಲೆಲ್ಲ ಏನು ಮಾಡಬೇಕು, ನಾವು ಫುಟ್ ರೆಸ್ಟ್ನ ಯಾವಾಗಲೂ ಮೇಲ್ಗಡೆ ಎತ್ತಬೇಕು. ಯಾಕಂದರೆ ಅಲ್ಲಿ ಕೆಳಗಡೆ ಇರೋದೊಂದು ಜಿಗ್ಸಾಗ್ ಥರ ಒಂದು ಹಲ್ಲಿರುತ್ತೆ, ಹಲ್ ಸೆಟ್ ಇರುತ್ತೆ. ಅದು ಇಲ್ಲಾಂದರೆ ಅದು ಸೌದೋಗ್ಬಿಟ್ರೆ ಆಮೇಲೆ ಬಟ್ಟೆ ನಾವು ಮುಂದೆ ಹೋಗೋದಿಲ್ಲ. ಸೊ ಅದನ್ನು ಹಾಗೆ ಎತ್ಬಿಟ್ಟು, ಇವಾಗ ನಾವು ಸ್ಟಾರ್ಟಿಂಗ್ ಕಲಿಯುವಾಗ ಏನು ಮಾಡ್ತೀವಿ, ಮಿಷಿನ್ ತುಳಿಯೋಕ್ಕೆ ಬರ್ತಾ ಇರಲ್ಲ. ಆವಾಗ ನಾವು ಮಿಷಿನ್ ತುಳಿಬೇಕಂದ್ರೆ ಇದೇ ಥರ ಅದನ್ನ ಮೇಲ್ಗಡೆ ಎತ್ಬಿಟ್ಟು ತುಳಿಬೇಕು. ನೀಡಲ್ಲಿ ಬೇಕಾದ್ರೆ ತೆಗೆದು ಬೇಕಾದ್ರೆ ತುಳಿಬೋದು ನೀವು. ಈಗ ಮಿಷಿನ್ ಫಸ್ಟು ತುಳಿಯುವಾಗ ಸ್ವಲ್ಪ ಉಲ್ಟಾ ಎಲ್ಲ ತುಳಿತಾ ಇರ್ತೀವಿ, ಆವಾಗ ಏನಾಗುತ್ತೆ, ನೀಡಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀಡಲ್ನ ತೆಗೆದುಬಿಟ್ಟು ಬೇಕಾದರೂ ನಾವು ತುಳಿಯೋದು ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ನೀಡಲ್ ಹಾಕೋಬೋದು. ಅದಕ್ಕೆ ನಾನು ಫಸ್ಟು ನೀಡಲ್ನ ಹಾಕೋದು ತೋರಿಸಿರೋದು. ಈಗ ಆಯಿಲ್ ಹಾಕ್ಕೊತಾ ಇದ್ದೀನಿ. ಎಲ್ಲೆಲ್ಲಿ ಆಯಿಲ್ ಹಾಕಬೇಕು, ಅದು ದಿನ ನಾವು ಹೊಲಿಲಿ ಬಿಡಲಿ ಏನೇ ಮಾಡಲಿ ನಮ್ಮನ್ನು ನಾವು ಹೇಗೆ ಕೇರ್ ಮಾಡ್ಕೋತೀವೋ ಅದೇ ರೀತಿ ಮಿಷಿನನ್ನು ಕೇರ್ ಮಾಡಬೇಕು. ನಾವು ದಿನ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀವಲ್ವ, ನಮ್ಗೆ ಅದೊಂದು ರೊಟೀನ್ ಆಗಿರುತ್ತೆ. ಅದೇ ಥರ ಮಿಷನ್ಗೂ ಅಷ್ಟೇ, ನಾವು ಮಿಷನ್ ಮೇಲೆ ಕೂರ್ತೀವಿ ಅಂತ ಅಂದ್ರೇ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದ್ರೂ ಸಂಜೆ ನಾವು ಮಿಷನ್ಗೆ ಒಂದು ಆಯಿಲಿಂಗ್ ಮಾಡಲೇಬೇಕು. ಆವಾಗ ಏನಾಗುತ್ತೆ, ಮಿಷನ್ನು ಸೌಂಡ್ ಬರಲ್ಲ, ನೀಟಾಗಿರುತ್ತೆ, ರಸ್ಟ್ ಹಿಡಿದಾನೆ ನೀಟಾಗಿರುತ್ತೆ. ಕೇಸ್ ಹೋಲ್ಡ್ರಿಗೆ ಆಮೇಲೆ ಅಲ್ಲೇ ಕೊಟ್ಟಿರ್ತಾರೆ ಆಯಿಲ್ ಅಂತಂದ್ಬಿಟ್ಟು ಅಲ್ಲಿರೋ ಎಲ್ಲ ಹೋಲ್ಗೂ ನಾವು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೋಬೇಕು. ಇಲ್ಲಿ 3 ಹೋಲ್ ಕೊಟ್ಟಿರ್ತಾರೆ, ಇದಕ್ಕೂ ಆಯಿಲ್ ಹಾಕೋಬೇಕು. ನನಗೆ ಇಲ್ಲಿ ಫ್ರಂಟಲ್ಲಿ ನೀಟಾಗಿ ಓಪನ್ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು ಒಳಗಡೆ ಎಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಮಗೆ ಬೇಸಿಕ್ಕಾಗಿ ನಮ್ಗೆ ಏನು ಬೇಕು, ಇವಾಗ ಸ್ಟಿಚ್ ಮಾಡೋಕ್ಕೆ ನಾವು ಕುತ್ಕೋಬೇಕಂದ್ರೆ ನಮ್ಗೆ ಏನೇನೆಲ್ಲ ಇಟ್ಕೋಬೇಕು ನಮಗೆ ಬೇಸಿಕ್ಕಾಗಿ ಅಂತಂದರೆ, ಒಂದು ಸ್ಕ್ರೂ ಡ್ರೈವರ್ ಬೇಕೇ ಬೇಕು, ಒಂದು ದೊಡ್ಡದು ಒಂದು ಪುಟ್ದು ಬಂದು ನಾವು ಕೇಸ್ನ ಸ್ಕ್ರೂನ ನಾವು ಲೂಸ್ ಮಾಡೋದು, ಮತ್ತು ದೊಡ್ಡದು ಬಂದು ನಾವು ನೀಡಲ್ ಹಾಕೋಕ್ಕೆ, ಇವೆರಡು ನಮಗೆ ಇಟ್ಕೊಂಡಿರ್ಬೇಕು ಯಾವಾಗಲೂ ನಮ್ಮ ಪಕ್ಕದಲ್ಲಿ. ಆಮೇಲೆ ಬಾಬಿನ್ ಇಟ್ಕೊಂಡಿರಬೇಕು. ಬಾಬಿನ್ನು ಸ್ಟಾರ್ಟಿಂಗ್ ಒಂದಿದ್ರೂ ಅಡ್ಜಸ್ಟ್ ಆಗುತ್ತೆ, ನಾವು ಎಷ್ಟು ಬೇಕಾದರೂ ಇಟ್ಕೋಬೋದು. ಆಮೇಲೆ ನೀಡಲ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸ್ಟಾರ್ಟಿಂಗ್ ಹೊಲಿಯುವಾಗ ನೀಡಲ್ಸು ಕಟ್ಟಾಗೋದಕ್ಕಿಂತ ಶಾರ್ಪ್ ಹೋಗೋದು ಜಾಸ್ತಿ ಆಗ್ತಾಯಿರುತ್ತೆ. ಯಾಕಂದರೆ ಉಲ್ಟಾ ಎಲ್ಲ ತುಳಿತಾ ಇರ್ತೀವಿ, ಬಟ್ಟೆ ಸರಿಯಾಗಿ ನಮಗೆ ಕೊಡ್ಲಿಕ್ಕೆ ಗೊತ್ತಾಗಲ್ಲ, ಮುಂದೆ ಹೋಗಲ್ಲ, ಹಿಂದೆ ಬರ್ತಾ ಇರುತ್ತೆ, ಆ ಥರ ಆಗ್ತಾಯಿರುತ್ತೆ. ನೀಡಲ್ ಶಾರ್ಪ್ ಹೋಗುತ್ತೆ, ಹಂಗಾಗಿ ನೀಡಲ್ ಇರಬೇಕು. ಆಮೇಲೆ ಮಾರ್ಕರ್ ಇಟ್ಕೊಳ್ಬೇಕು, ಹಾಗೆ ಮೆಸರ್ಮೆಂಟ್ ಟೇಪು, ಹುಕ್ಸು ಇರಬೇಕು. ಮೆಸರ್ಮೆಂಟ್ ಟೇಪು ತುಂಬ ಇಂಪಾರ್ಟೆಂಟ್, ಎಲ್ಲದಕ್ಕೂ ಬೇಕೇ ಬೇಕು. ಸ್ಕೇಲು ನಮಗೆ ಇವಾಗ ಸ್ಟಾರ್ಟಿಂಗಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕೋಕ್ಕೆ ಬರ್ತಾ ಇರಲ್ಲ, ಅಷ್ಟು ನಮಗೇನು ಗೊತ್ತಿರಲ್ಲ. ಸೊ ಹಂಗಾಗಿ ಸ್ಕೇಲ್ ಇದ್ದರೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಮತ್ತು ಹೆಮ್ಮಿಂಗ್ ಸೂಜಿ ಬಂದು ಇದು ಉಕ್ಸ್ ಹಾಕೋದು ಸ್ವಲ್ಪ ದೊಡ್ಡದು. ಹೆಮ್ಮಿಂಗ್ ಅಂದರೆ ನಾವು ಎಷ್ಟು ಸಾಧ್ಯ ಅಷ್ಟು ಚಿಕ್ಕ ಸೂಜಿ ತೊಗೊಂಡ್ರೆ ಚೆನ್ನಾಗಾಗುತ್ತೆ. ಹೆಮ್ಮಿಂಗಿಗೆ ನಾನು ಸೈಜ್ ತೋರಿಸ್ತೀನಿ. ಇದು ನೋಡಿ ಸೈಜ್ 7 ಇದೆ. ಸೈಜ್ 7 ಬಂದು ಇದು ಉಕ್ಸ್ ಹಾಕೋಕ್ಕೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ನಮಗೆ ಇವಾಗ ಹೆಮ್ಮಿಂಗಿಗೆ ಬೇಕಂದರೆ ನಾವು ಸೈಜ್ ಬಂದು 10 ಇರುತ್ತೆ, 10 ತೊಗೊಂಡ್ರೆ ಹೆಮ್ಮಿಂಗಿಗೆ ಚೆನ್ನಾಗಾಗುತ್ತೆ, ಚಿಕ್ಕದಾಗಿ ಬರುತ್ತೆ ಹೆಮ್ಮಿಂಗು, ಚೆನ್ನಾಗಾಗುತ್ತೆ. ಮತ್ತು ಥ್ರೆಡ್ ಬೇಕೇ ಬೇಕು ನಮ್ಗೆ ಕಲಿಯುವಾಗ. ಆಮೇಲೆ ಒಂದು
ಒಂದು ವೇಸ್ಟ್ ಕ್ಲಾತ್ ಯಾವುದಾದ್ರೂ ನಮಗೆ ಸ್ಟಿಚ್ಚಿಂಗ್ ಮಾಡಿ ಕಲೀಲಿಕ್ಕೆ ಹೇಗೆ ಬಟ್ಟೆ ಹೇಗೆ ಇಡಬೇಕು, ಹೇಗೆ ತುಳಿಬೇಕು ಇದೆಲ್ಲ ಗೊತ್ತಾಗಬೇಕಲ್ಲ. ಒಂದು ವೇಸ್ಟ್ ಕ್ಲಾತ್ ಇಟ್ಕೊಂಡ್ಬಿಟ್ಟು ಫಸ್ಟಿಗೆ ಟ್ರೈ ಮಾಡಿದ್ರೆ ಇಷ್ಟು ಇಟ್ಕೊಂಡಿದ್ರೆ ಸಾಕು. ಬೇಸಿಕ್ಕಾಗಿ ನಮಗೆ ಒಂದು ಮಿಷನ್ ತುಳಿಯೋಕ್ಕೆ ಬರೋಕ್ಕೆ ಇಷ್ಟಿದ್ದರೆ ಬೇಸಿಕ್ಕಾಗಿ ಸಾಕಾಗುತ್ತೆ.